ಬಂದ ತಕ್ಷಣ ಭಯ ಬರುತ್ತದೆ. ನಿದ್ರೆಯಲ್ಲಿದ್ದಾಗ ಯಾರೋ ನನ್ನನ್ನು ತಿನ್ನಲಿಕ್ಕೆ ಬರ್ತದೆ. ಭಯಕ್ಕೆ ರಕ್ಷಣೆ. ಆಮೇಲೆ ಇವಿಷ್ಟವಾಯಿತು, ಮೈಥುನ ಶರೀರ ಸುಪುಷ್ಟವಾಗ್ತದೆ. ಸುಪುಷ್ಟವಾದ ಮೇಲೆ ಹೌದು ನನ್ನಂತಲೇ ಇನ್ನೊಂದು ಈ ಜಗತ್ತಿನಲ್ಲಿ ಇರಬೇಕು. ಹಾಗೆ ಅವೆಲ್ಲ ಪ್ರಕೃತಿಯಿಂದ ಆಗುವಂಥ ಪ್ರಕೃತಿಯ ಗುಣಗಳು ನಮ್ಮ ಮೇಲೆ ಬರ್ತಾ ಇರ್ತವೆ. ಭಗವಂತ ಹೇಳ್ತಾನೆ, ಪೂರ ಪೂರ್ಣರೋ ವಾಯು ಕಂಬರು ಬುದ್ಧಿರೇವಚ ಅಹಂಕಾರ ಇತಿ ತಥಾ 8 ವಿಧದ ಪ್ರಕೃತಿಗಳು ನನ್ನವೇ. ಅವು ಎಲ್ಲವೂ ಸೇರಿ ಈ ಎಲ್ಲ ಚಟುವಟಿಕೆಗಳು ನಡೀತವೆ. ಮನುಷ್ಯ ಶರೀರ ಆಗಲಿ ಬೇರೆಯವೇ ಆಗಲಿ. ಈಗ ಸ್ಥೂಲ ಶರೀರಕ್ಕೆ ನಮಗೆ ಪಂಚಭೂತಗಳಿಂದ ಈ ಸ್ಥೂಲ ಶರೀರ ಕಾಣಿಸ್ತದೆ. ಇದ್ರೆ ಚಟುವಟಿಕೆಗಳಲ್ಲ ನಡೆಯೋದಿಲ್ಲ. ಒಂದು ಶರೀರ ಕಾಣಿಸ್ತದೆ ಬೇಕು ಒಳಗಡೆಯಿಂದ. ಯಾವ ಬುದ್ಧಿ ಬೇಕು, ಮನಸ್ಸು ಬೇಕು. ಹಾಗೆ ಗುರುತಿಸ್ಕೊಳ್ಬೇಕಿದ್ದು ನಾನು ಅಂತ. ಒಂದು ಕ್ರಿಯೆಯಲ್ಲಿ ತೊಡಬೇಕಾದ್ರೆ ನಾನು, ಇದು ಇನ್ನೊಂದು. ಹಾಗೆ ಎರಡು ಇದ್ದರೆ ಮಾತ್ರ ಕ್ರಿಯೆ ನಡೀಲಿಕ್ಕೆ ಸಾಧ್ಯ. ಹಾಗೆ ಇವು ಮೂರು ಯಾವ ಕಣ್ಣಿಗೆ ಕಾಣೋವಲ್ಲ. ಯಾರಲ್ಲಿದೆ ಯಾರಲ್ಲಿಲ್ಲ ಹೇಗೆ ಕಾಣಿಸ್ತದೆ, ಚಟುವಟಿಕೆಯಿಂದ ಗೊತ್ತಾಗುತ್ತೆ ಅನ್ನೋದು. ಹಾಗೆ ಕಾಣಿಸೋದಿಲ್ಲ. ಇದನ್ನು ಸೂಕ್ಷ್ಮ ಅಂತ ಹೇಳ್ತಾರೆ. ಸ್ಥೂಲ ಸೂಕ್ಷ್ಮ. ಈ ಶರೀರ ನಾವು ಧಾರಣೆ ಮಾಡಿದ ಮೇಲೆ ಆ ಸೂಕ್ಷ್ಮ ಶರೀರವೂ ನಮ್ಮಲ್ಲಿ ಧಾರಣೆ ಆಗ್ತದೆ. ಪ್ರಕೃತಿಯಿಂದ ಬಂದಂತೆ ಈ ಶರೀರ ಬಿಟ್ಟು ಹೋಗ್ತೀವಿ. ಬಿಟ್ಟು ಹೋದರೂ ನಮ್ಮ ಮನಸ್ಸಿನಲ್ಲಿ ಕೆಲವು ಆಸೆಗಳೆಲ್ಲ ಇರ್ತವೆ. ಅವೆಲ್ಲ ಪುನಃ ನಾವು ಅದನ್ನು ಅನುಭವಿಸಲೇಬೇಕು. ನಾವು ಏನು ಸಂಕಲ್ಪ ಮಾಡಿರ್ತೀವಿ ಆ ಸಂಕಲ್ಪಗಳೆಲ್ಲ ಅನುಭವಿಸಿದ ನಂತರವೇ ಅದೇ ಕರ್ಮ. ಸಂಕಲ್ಪವೇ ಕರ್ಮ. ಕರ್ಮ ಅಂದರೆ ನಾವು ಇವತ್ತೇನೋ ಮಾಡಿದ್ವಿ, ಅದಕ್ಕೆ ಇನ್ನೊಂದು ಏನೋ ಬರ್ತದೆ. ಶಾಸ್ತ್ರದಲ್ಲಿ ಅದು ಯಾವುದೂ ಪುರಾವೆ ಇಲ್ಲ. ಹಾಗಲ್ಲ. ಕರ್ಮ ಅನ್ನುವಂಥದ್ದು ನಮ್ಮ ಸಂಕಲ್ಪದಿಂದ ಉದ್ಭವ ಆಗುವಂಥದ್ದು. ನಾವು ಇದು ಮಾಡಬೇಕು ಅಂತ ಮನಸ್ಸಲ್ಲಿ ಬಿಟ್ಟರೆ ನಾವು ಮಾಡೋವರೆಗೂ ಬಿಡೋದಿಲ್ಲ. ಹಾಗೆ ಇವತ್ತು ಈ ಮನೆ ಕೊಂಡ್ಕೊಳ್ಬೇಕು ಅಂತ ಒಂದು ಆಸೆ ಮನಸ್ಸಲ್ಲಿ ಬಿಟ್ಟಿತ್ತು ಅಂದರೆ ಮನೆ ಕೊಂಡ್ಕೊಳ್ಳೋವರೆಗೂ ಬಿಡೋದಿಲ್ಲ. ಹಾಗೆ ಕರ್ಮ ಬಂಧ ಹಾಗೆ ಉಂಟಾಗುತ್ತೆ. ಕರ್ಮದಿಂದ ಬಿಡಿಸ್ಕೊಳ್ಳೋದು ಅಷ್ಟೇ. ನಾವು ಬೇಡ, ಯಾಗದಿಂದ ಎಲ್ಲದನ್ನೂ ಬಿಡ್ತಾ ಹೋಗ್ತೀವಿ. ಹೀಗೆ ಎಲ್ಲದನ್ನೂ ತ್ಯಾಗ ಮಾಡಿದಾಗ ಎಲ್ಲದನ್ನೂ ಬಿಡೋದು. ಇದು ಬೇಕು ಅನ್ನೋ ಬರೀ ನಮಗೆ ವಸ್ತುಗಳು ಮಾತ್ರ ಅಲ್ಲ, ವ್ಯಕ್ತಿಗಳು ಅಷ್ಟು ಮಾತ್ರ ಅಲ್ಲ, ವಿಷಯಗಳು ಕೂಡ. ವಿಷಯಗಳಿಂದನೂ ನಾವು ಬಿಡಲ್ಕೊಡ್ಬೇಕು. ಯಾವುದು ನಮ್ಮ ಒಳಗಡೆ ಇರಬಾರ್ದು. ನನ್ನ ಮನಸ್ಸಿನ ಲಯ ಅಂತ ಲಯ ಆಗೋದು. ಲಯ ಅಂದ್ರೆ ಪರಮಾತ್ಮ ಸೇರೋದು. ಅದರಲ್ಲಿ ಬೇರೆ ಯಾವುದೂ ವಿಷಯ ಇಲ್ಲ. ವಿಷಯದಿಂದ ಬಂಧಿತವಾಗಿರ್ತದೆ. ವಿಷಯದಿಂದ ಬಂಧಿತವಾಗಿದ್ದಾಗ ನಾವು ಈ ಪ್ರಪಂಚಕ್ಕೆ ಸೇರಿರ್ತೀವಿ. ಪ್ರಪಂಚದಲ್ಲಿ ಬಂಧಿತರಾಗಿರ್ತೀವಿ. ಅದು ಸಂಸಾರ. ಇದರಿಂದ ನಾವು ಬಿಡುಗಡೆ ಹೊಂದಿದರೆ ಸಂಸಾರ ಇಲ್ಲ, ಬರೀ ಸಾರ. ಸಾರ ಅಂದರೆ ರಸ. ಈ ಒಂದು ಹಣ್ಣಿನ ರಸ, ಹಣ್ಣಿನ ಪೂರ್ಣವೂ ನಮಗೆ ಗೋಚರಿಸುವುದು ರಸದಿಂದ. ಹಣ್ಣಿಗೆ ಮಾತ್ರ ಗೋಚರಿಸುವುದು ಆಕಾರದಿಂದ, ಅದರ ಪರಿಮಾಣದಿಂದ ಮೂಗಿಗೆ ಮಾತ್ರ ಗೋಚರ ಆಗ್ತದೆ. ಆದರೆ ರಸ ನಾಲಿಗೆಗೂ ಆಗಿ ಅದರ ಎಲ್ಲ ಗುಣಗಳು ನಮ್ಮಲ್ಲಿ ಸೇರುವುದು ಪೂರ್ಣ. ಅದರ ರಸದಂಥದ್ದೇ ಸಾರ. ಹಾಗೆ ಪರಮಾತ್ಮ ಅನ್ನೋದು ಸಾರ ಆಯಿತು. ನಾವು ಸಂಸಾರದಿಂದ ಸಂನಿಂದ ಬಿಡುಗಡೆ ಹೋದರೆ ಸಾರವನ್ನು ರಸವನ್ನು ಪರಮಾತ್ಮ. ಹಾಗೆ ಪರಮಾತ್ಮ ಹೊಂದಬೇಕು. ಆ ಸಾಧನೆ ಬೇಕು. ನಾವು ಯಾವುದೇ ಕರ್ಮ ಮಾಡ್ತಾ ಇದ್ರೂ ಕೂಡ ಮೂರು ಉದ್ದೇಶ ಪರಮಾತ್ಮನ ಸೇರದಾಗಿರಬೇಕು. ನಾವು ವಂಚಿತರಾಗಬಾರದು. ಯಾವುದರಲ್ಲೂ ವಂಚಿತರಾಗಬಾರದು. ಈ ಗಂಡ ಹೆಂಡತಿ ಎಷ್ಟು ದಿವಸ ಯಾರೋ ಒಬ್ಬರು ಮೊದಲು ಹೊರಡ್ತಾರೆ, ಅಲ್ಲಿವರೆಗೆ ಬಂಧನ. ಯಾರೋ ಒಬ್ಬರು ಹೋದ್ಮೇಲೆ ಇಲ್ಲ ಅವ್ರ ಜೊತೆ ನಾವು ಹೋಗ್ತೇವೆ ಅಂತ ಹೋಗಿ ಆಗಲ್ಲ. ನಾವು ಎಷ್ಟೇ ಹೇಳಿದ್ರು ಊಟಾಟಿಕೆ ಆಗ್ತದೆ. ಸತ್ಯವನ್ನು ಬಿಡಬಾರದು. ಸತ್ಯವನ್ನು ಅವಲಂಬಿಸಬೇಕು. ಇನ್ನೊಂದನ್ನಲ್ಲ. ಇಲ್ಲ ಪ್ರಪಂಚ ನಾನು ಹೀಗೆ ಊಟಾಟಿಕೆ ಮಾಡ್ತಿದ್ರೆ ನನ್ನನ್ನು ಏನೋ ಹೇಳುತ್ತದೆ. ಹಾಗಿದ್ದಾಗ ನಾವು ಬಂಧಿತರಾಗ್ತೀವಿ. ಸಹಜವಾಗ್ತದೆ. ಎಲ್ಲರೂ ಬರ್ತಾರೆ ಹೋಗ್ತಾರೆ, ಎಲ್ಲವೂ ನಮ್ಮ ಕಣ್ಣೆದುರುಗಡೆನೇ ನಡೀತಾ ಇರ್ತದೆ. ಹಾಗೆ ನಡೀತಾ ಇದ್ರು ನಾವು ಬಂಧಿತರಾಗಿರ್ತೀವಿ. ನಾವು ಅಸತ್ಯಕ್ಕೆ ನಾವು ಮೋಹಿತರಾಗಿ ಅದರಿಂದ ವಂಚಿತರಾಗಿ ಸತ್ಯವನ್ನು ಈ ಸತ್ಯ ಅನ್ನೋದು ಭಗವಂತನೇ. ಓಂ ತತ್ ಸತ್ ಅನ್ನೋದು ಮೂರು ಕೂಡ ಭಗವಂತನ ಹೆಸರು, ಪರಮಾತ್ಮನ ಹೆಸರೇ. ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಬೇಕು, ಅದನ್ನೇ ಹೇಳಿದಾನೆ. ಓಂ ತತ್ ಸದಿತಿ. ಇವು ಮೂರು ಕೂಡ ಭಗವಂತನ ಮೂರು ಹೆಸರು. ಓಂ ಅಂದರೂ ಭಗವಂತ, ತತ್ ಅಂದರೂ ಭಗವಂತ. ತತ್ ಅಂದರೆ ಅದು ಅಂತಂದರೆ ಸತ್. ಸತ್ಯ ಅಂದರೆ ಯಾವುದು ರಸವೋ ಇದೆಲ್ಲದಕ್ಕೂ, ಯಾವುದು ಚೈತನ್ಯವೋ ಅದು ಎಲ್ಲದರೊಳಗೂ ಅದಿಲ್ಲದೆ ಇದ್ದಿಲ್ಲ. ಈಗ ನಾವು ನೋಡ್ತೀವಿ ಒಂದು ಹುಟ್ಟಿದಾಗ ಏನಿದೆ,
ಒಂದು ಚೈತನ್ಯ ಇಲ್ಲ ಅಂದರೆ ಅದರಲ್ಲಿ ಏನೂ ಇಲ್ಲ. ಜೀವ ಅಂತ ಕರಿತೀವಿ. ಜೀವ ಅಂದರೆ ಉಸಿರಾಟ. ಜೀವವೂ ಅಲ್ಲ, ಜೀವಕ್ಕಿಂತ ಮಿಗಿಲಾದ ಇನ್ನೊಂದಿದೆ. ಜೀವವೂ ಹೋಗ್ತದೆ, ಆದರೆ ಭಗವಂತ ಎಲ್ಲೂ ಹೋಗೋದಿಲ್ಲ. ಪರಮಾತ್ಮ ಅಸತ್ ಅನ್ನೋದು ಎಲ್ಲೂ ಹೋಗೋದಿಲ್ಲ. ಸತ್ಯ ಇದ್ದೇ ಇರಬೇಕು. ಅದು ನಮ್ಮ ಈ ಸೂಕ್ಷ್ಮ ಶರೀರವನ್ನು ಅಂದರೆ ಯಾವುದು ಅಹಂಕಾರ, ಮನಸ್ಸು, ಬುದ್ಧಿ ಇವುಗಳನ್ನು ತಗೊಂಡು ಹೋಗುತ್ತೆ. ಮತ್ತು ಇನ್ನೊಂದು ಶರೀರ ನಮಗೆ ಪ್ರಾಪ್ತಿ ಆದರೆ ಅದರಿಂದನೇ ಬರ್ತೀವಿ. ನಮಗೆ ಹೋದ ಜನ್ಮದ ಸಂಸ್ಕಾರ ಏನಿರ್ತದೋ ಮುಂದಿನ ಜನ್ಮಕ್ಕೆ ಅದೇ ಬರ್ತದೆ. ನಾವು ಒಂದು ಹುಲಿ ಹೋದ ಜನ್ಮದಲ್ಲಿ ಆಗಿದ್ದೆ, ಇವತ್ತು ನಾವು ಹುಲಿ ಅಂತಲೇ ಗುರು ಅಂತಲೇ ಅಂತ ಇರ್ತೀವಿ. ಕಾಣಿಸ್ತದೆ ನಮಗೆ. ನೂರಾರು ರೀತಿಯ ಜನರು ಇರ್ತಾರೆ, ನೂರಾರೇನು ಸಹಸ್ರಾರು ರೀತಿಯ, ಒಬ್ಬರಿಂದ ಒಬ್ಬರಿಗೆ ಸಂಬಂಧವೇ ಇರೋದಿಲ್ಲ. ಹಾಗೆ ಎಲ್ಲ ಭೇದವೇ ಒಬ್ಬರಿಂದ ಒಬ್ಬರಿಗೆ ಹಾಗಿರ್ತಾರೆ. ಎಲ್ಲ ಪೂರ್ವ ಸಂಸ್ಕಾರ, ಪೂರ್ವ ಜನ್ಮದಲ್ಲಿ ಹೇಗಿದ್ರೂ ಅದು ಇಲ್ಲಿ ಪ್ರಕಟ ಆಗ್ತದೆ. ಪೂರ್ತಿಯಲ್ಲಿ ಖರ್ಚಾಗಿರೋದಿಲ್ಲ. ಇಲ್ಲಿ ಕರ್ಮಗಳು ನಾವು ಏನು ಸಂಕಲ್ಪ ಮಾಡಿರ್ತೀವಿ, ಮನಸ್ಸಲ್ಲಿ ಬಂದಿರುತ್ತೆ, ಅದನ್ನು ಘಟಿಸಲಿಕ್ಕೆ ಬಿಡಬೇಕು. ಕೆಲವು ಅದರದ್ದೇ ಪರಿಣಾಮ ನಮಗೆ ಮುಂದೆ ಬರ್ತದೆ. ಇವತ್ತು ಬೇಕಾಗಿರುತ್ತೆ, ಸ್ವಲ್ಪ ದಿವಸ ಬಿಟ್ಟು ಅದು ಬೇಡ ಆಗುತ್ತೆ. ಆವಾಗ ಬರ್ತದೆ. ಬಂದಾಗ ನಾವು ಬೇಡ ಅಂತ ದೂರ ಹೋಗ್ತೀವಿ. ಹಾಗೆ ಮಾಡಿದ್ರೆ ಅದು ಬಿಡೋದಿಲ್ಲ ನಮ್ಮನ್ನು. ನಾವೇ ಕರೆದಿದ್ದು ಅತಿಥಿಗಳನ್ನು ಕರಿತೀವಿ. ಬಂದಾಗ ನೀವು ಬರಬೇಡಿ ಅಂತ ಹೇಳುವ ಅವಶ್ಯಕತೆ ಬರಲ್ಲ. ಸರ್ಕಾರ ಮಾಡಲೇಬೇಕು. ಹಾಗೆ ನಾವು ಸಂಕಲ್ಪ ಮಾಡಿದ್ದು, ನಾವು ಬೇಕು ಅಂತ ಹೇಳಿದ ಕರ್ಮ ಮತ್ತೆ ಬಂದಾಗ ನಾವು ಅದನ್ನು ಸ್ವೀಕರಿಸಲೇಬೇಕು. ಸಂತೋಷದಿಂದ ಸ್ವೀಕರಿಸಬೇಕು. ನಾವು ಬೇಡದಾಗ ಬಂದರೆ ಸಂತೋಷ ಇರ್ತದೆ. ನಮಗೆ ಅಪೇಕ್ಷೆ ಇದ್ದೇ ಇದ್ದಾಗ ಬಂದಾಗ ದುಃಖ ಆಗುತ್ತೆ. ಸುಖ ಮತ್ತು ದುಃಖ ಎರಡೂ ಕೂಡ ನಮ್ಮದೇ ಭ್ರಮೆ. ನಮಗೆ ಬೇಕು ಆವಾಗ ಬಂದರೆ ಅದು ಸುಖ, ನಮಗೆ ಬೇಡ ಆವಾಗ ಬಂದರೆ ದುಃಖ. ಹಾಗೆ ಭಗವಂತ ಯಾವಾಗ ಕೊಡ್ತಾನೋ ನಾವು ಸ್ವೀಕರಿಸಿದ್ರೆ ಅವಾಗ ಸುಖ ದುಃಖಗಳ ಬಂಧನ ನಮಗಿಲ್ಲ. ಅವುಗಳಿಂದ ನಾವು ದೂರ ಆಗಬೇಕು. ಯಾವುದಲ್ಲೇ ಬರಲಿ ಸ್ವೀಕರಿಸಬೇಕು. ಯಾವುದು ಬರೋದಿಲ್ವ ಅಪೇಕ್ಷೆ ಮಾಡಬಾರ್ದು, ದೂರವೇ ಇರಬೇಕು. ಬಂದದ್ದು ನಮ್ಮದು, ಬರದೇ ಇದ್ದದ್ದು ನಮ್ಮದಲ್ಲ. ಕೊಟ್ಟದ್ದು ನನಗೆ, ಬಚ್ಚಿಟ್ಟಿದ್ದು ಪರರಿಗೆ ಹೇಳ್ತಾರಲ್ಲ. ಹಾಗೆ ಭಗವಂತ ಏನು ಕೊಡ್ತಾನೆ ಅದು ನಮ್ಮದಷ್ಟೇ. ನಾವು ಕಾಣದೇ ಸಂಗಿದ್ದದ್ದು ಬೇರೆ, ನಮ್ಗೆ ಬೇಡ. ಎಲ್ಲ ಪ್ರಪಂಚದಲ್ಲಿ ಒಂದು ಭ್ರಮೆ ಇರ್ತದೆ. ಹೇಗೆ ಅವರೊಂದು ಮನೆ ಕಟ್ಟರು, ನಾನೂ ಒಂದು ಕಟ್ಟಬೇಕು, ಅವ್ರು 3 ಅಂತಸ್ತು ಕಟ್ಟಿದ್ರೆ ನಾನೊಂದು ಅಂತಸ್ತು ಜಾಸ್ತಿ ಕಟ್ಟಬೇಕು. ಎಷ್ಟು ದಿವಸ ಇರ್ತೀನಿ ನಾನು ಅದರಲ್ಲಿ ಕಟ್ಟಿದ್ರೆ? ಒಂದು ದಿವಸ ಬಿಟ್ಟು ಹೋಗಬೇಕು. ಬಿಟ್ಟು ಹೋದ್ಮೇಲೆ ಮತ್ತೆ ಯಾರಿರೋರು? ನನ್ನ ಸಂತಾನದವರು ಇರ್ತಾರೆ, ಯಾರಿಗೆ ಗೊತ್ತು ಅವರೇ ಇರ್ತಾರೆ ಅಂತ ಹೇಳಿ. ಅವರು ಅದನ್ನು ಮಾರಿ ಹೋಗ್ಬೋದು, ಅಥವಾ ಇನ್ಯಾವುದೋ ಆಪತ್ತು ಬಂದು ಕಳ್ಕೊಳ್ಬೋದು. ಮಾರಲಿಕ್ಕೂ ಆಗಲಿ, ಇನ್ಯಾವುದೋ ವಶ ಆಗ್ಬೋದು. ಯಾರಿಗೆ ಗೊತ್ತಿದೆ ಎಲ್ಲ ಏನಾಗ್ತದೆ? ವಂಚನೆ ಬಿಡಬೇಕು. ಯಾವುದನ್ನು ನಾವು ಬಂದಿದ್ರೆ ಆಗಬಾರ್ದು. ಆಸೆಯನ್ನು ಮೊದಲು ಬಿಡಬೇಕು. ಆಸೆ ಕರ್ಮಗಳ ಸಂಗ್ರಹಕ್ಕೆ ಕಾರಣ. ಕರ್ಮ ಸಂಗ್ರಹ ಮಾಡಲೇಬಾರ್ದು. ಕರ್ಮಗಳನ್ನು ಕಳೆದುಕೊಳ್ತಾ ಹೋಗಬೇಕು. ಕಳೆಯೋದಂದರೆ ನಾನು ಇಂಥದ್ದು ಮಾಡಿದ್ದೆ, ಅದನ್ನು ಮಾಡಬೇಕು ಈಗ ಅಂದ್ರೆ ಹೋಗೋದಲ್ಲ. ಅದು ಕರ್ಮ ಸಂಗ್ರಹವೇ. ಅದೇ ಬರಬೇಕು. ಬಂದಿದ್ದನ್ನು ನಾವು ಅನುಭವಿಸ್ಬೇಕು. ಯಾರೋ ಯಾವುದೋ ಕಾರಣಕ್ಕೆ ಒಂದು ಆಪಾದನೆ ಮಾಡಿ ನಮ್ಮನ್ನು ಪೊಲೀಸ್ ಸ್ಟೇಷನಿಗೆ ಕಳಿಸ್ಬೇಕು ಅಂತ ಹೇಳಿ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಬರ್ತಾರೆ. ಅಯ್ಯೋ ನನ್ನನ್ನು ಹಿಡ್ಕೊಂಡು ಹೋಗಿ ಪೊಲೀಸರು ಬಂದಲ್ಲ, ಇನ್ಯಾರನ್ನ ನಾನು ಹಿಡಿಬೇಕು, ಲಾಯರ್ ಹಿಡಿಬೇಕು, ಪೊಲೀಸರು ಬರೆದಾಗ ಮಾಡಬೇಕು, ಇಂಥ ಕಷ್ಟ ನನಗೆ ಬರಬಾರ್ದು, ನಾನು ಇದರಿಂದ ಪಾರಾಗಬೇಕು. ಬರಲಿ, ಅದರಿಂದ ಏನು ಅದೊಂದು ಅನುಭವ. ಹೋಗೋದೇ ನನ್ನ ಕಂಡಿದ್ರೆ ಎಷ್ಟು ಜನ ಎಲ್ಲ ಹಾಗೆ ಹೋಗ್ತಾರೆ ಬರ್ತಾರೆ. ಅದೇನಿದೆ ಅದರಲ್ಲಿ ಕಳಿಬೇಕು. ಧರ್ಮಗಳು ಕಳೆದು ಹೋಗಬೇಕು. ಆ ಧರ್ಮದ ಬೀಜ ಹೇಗಿರುತ್ತೆ ಅಂದರೆ, ಒಂದು ಬೀಜವನ್ನು ನೆಟ್ಟರೆ ಕೂಡಲೇ ಕಿತ್ತು ಹಾಕಿದ್ರೆ ಮೊಳಕೆ ಬರೋದಿಲ್ಲ. ಮೊಳಕೆ ಬರೋವರೆಗೂ ಬಿಟ್ಟರೆ ಮೊಳಕೆ ಬರುತ್ತೆ. ಆವಾಗ ಕಿತ್ತು ಹಾಕಲಿಲ್ಲ ಅಂದರೆ ಇನ್ನೂ ದೊಡ್ಡದಾಗುತ್ತೆ. ಗಿಡ ಆದಮೇಲೆ ಅವಾಗಲೂ ಕೀಳಲಿಲ್ಲ ಅಂದರೆ ಹೂವು, ಕಾಯಿ, ಹಣ್ಣು ಎಲ್ಲ ಬೀಜಗಳು ಮತ್ತೆ ಪ್ರಸಾರಾಗಿ ಇನ್ನೊಂದಷ್ಟು ಬರುತ್ತದೆ. ಹಾಗೆ ಧರ್ಮ ಬಂದಾಗ ನಾವು ಅನುಭವಿಸ್ಬೇಕು, ಬಿಡಬಾರ್ದು. ಏನು ಬಂದರೂ ಕೂಡ ಸುಖದಲ್ಲಿ ಹಿಗ್ಗದೆ, ದುಃಖದಲ್ಲಿ ಕುಗ್ಗದೆ ಆ ಭಗವಂತನಿಗೆ ಶರಣಾಗಿ ಎಲ್ಲ ಹೇಳ್ತಿರಲ್ಲ, ದೇವಿಗೆ ಶರಣಾಗತದೆ ಏನಾಗ್ತದೆ. ಶರಣಾಗತಿ ಅಲ್ಲದೆ ಬೇರೆ ಯಾವುದೂ ಕೂಡ ಭಗವಂತನನ್ನು ಹೊಂದಲಿಕ್ಕೆ ನನ್ನ ಮಾತು ಯಾವುದೂ ಇಲ್ಲ. ಶರಣಾಗತಿ ಎಲ್ಲ ಏನೇ ಭಗವಂತನಿಗೆ ಏನು ಕೊಡುತ್ತೆ ಎಲ್ಲದು ವಿಭಿನ್ನ ಕಾರಣದಿಂದ ನಾನು ಇಲ್ಲಿ ಬಂದಿದ್ದೀನಿ. ಕೊಟ್ಟ ಕರ್ಮವನ್ನು ಅನುಭವಿಸ್ಲಿಕ್ಕೆ ನಾನು ಬಂದಿರೋದು. ಆದ್ದರಿಂದ ಎಲ್ಲದನ್ನು ನಾನು ಕೆಲಸಕ್ಕೆ ತುಂಬ
ವ್ಯಕ್ತಿಯನ್ನು ನೇಮಿಸ್ಕೊಂಡ್ರೆ ನಾವು ಕೊಟ್ಟ ಕೆಲಸವನ್ನು ಮಾಡಬೇಕಾದ್ರು ಅವನು ಒಂದು ನಾನು ಈ ಕೆಲಸ ಮಾಡಲ್ಲ ಆ ಕೆಲಸ ಮಾಡಲ್ಲ ಇಲ್ಲ ನಡೆಯಲ್ಲ, ಸಂಬಳ ಸಿಕ್ಕಲ್ಲ. ಸದ್ಗತಿ ನಮಗೆ ಬೇಕು ಅಂದರೆ ಭಗವಂತ ಕೊಟ್ಟ ಕರ್ಮವನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಕೊಡಬೇಕು. ನಾವೇ ಸಂಗ್ರಹ ಮಾಡಿದ್ದು ಮತ್ತು ಅವ್ನು ಸುಮ್ಮನೆ ತಗೊಂಡು ನೀನು ಮಾಡುವಂತ ಕೊಡೋದಿಲ್ಲ. ನಾವು ಸಂಗ್ರಹ ಮಾಡಿದ್ದನ್ನೇ ಬೇರೆ ಬೇರೆ ಸಂದರ್ಭದಲ್ಲಿ ಕೊಡ್ತಾನೆ, ಕೊಟ್ಟಾಗ ನಾವು ಅನುಭವಿಸ್ಬೇಕು. ತಿರಸ್ಕಾರ ಮಾಡಲಿಕ್ಕೆ ಹೋಗಬಾರ್ದು. ಆವಾಗ ನಮಗೆ ಪರಮಾತ್ಮ ಹೋಗಲಿಕ್ಕೆ ಸಂಸಾರದ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಸುಲಭ ಆಗ್ತದೆ. ಎಷ್ಟೆಷ್ಟು ಇರುತ್ತದೆ ಅಂದರೆ ದೇಹದ ಅಭಿಮಾನದವರೆಗೆ ನಾವೆಲ್ಲ ಬೇಕಾದಷ್ಟು ಭಾಷಣ ಮಾಡ್ತೇವೆ, ಉಪದೇಶ ಮಾಡ್ತೇವೆ. ನಮ್ಮ ವಿರುದ್ಧವಾಗಿ ಈಗ ಒಂದು ಹೆಸರು ನಾವು ಯಾವುದೋ ಒಂದು ಹೆಸರಲ್ಲಿ ಗುರುತಿಸ್ಕೊಂಡಿರ್ತೀವಿ. ಯಾರೋ ಹೆಸರಿನ ಬಗ್ಗೆ ಸ್ವಲ್ಪ ವ್ಯತಿರಿಕ್ತವಾಗಿ ಮಾತಾಡಿದ್ರೆ ನಮ್ಮ ಅಭಿಮಾನಕ್ಕೆ ಭಂಗ ಅಷ್ಟೇ ಬರ್ತದೆ, ನಾವು ಕುಪಿತರಾಗ್ತೀವಿ. ಎಲ್ಲರದ್ದು ಕೂಡ ಗುಣಗಳನ್ನು ಅಳಿಬೇಕಾದ್ರೆ ಶತ್ರುವನ್ನು ಎದುರಿಟ್ಟು ಅವರ ಅಭಿಮಾನಕ್ಕೆ ರಕ್ಷೆ ಬರುವ ಹಾಗೆ ಮಾತಾಡಿಸಿ ನೋಡಬೇಕು. ಆವಾಗ ಪ್ರತಿಯೊಬ್ಬರ ವ್ಯಕ್ತಿತ್ವ ಅಲ್ಲಿ ನಾವು ಇನ್ನೊಬ್ಬರು ನೋಡೋದಲ್ಲ, ನಾವು ನೋಡ್ಕೊಳ್ಬೇಕು. ನನ್ನ ವ್ಯಕ್ತಿತ್ವ ಹೀಗಿದೆ, ನಾವು ತಿದ್ಕೊಳ್ಬೇಕು. ಎಲ್ಲಿಯವರೆಗೆ ನಮ್ಮನ್ನು ನಾವು ತಿದ್ಕೊಳ್ಳೋಲ್ಲ, ನಾವು ಭಗವಂತನ ಹೊಂದಲ್ಲ. ನಾವು ಇನ್ನೊಬ್ಬರಲ್ಲಿ ದೋಷ ನೋಡ್ತೀವಿ, ನಮ್ಮ ದೋಷ ನಮಗೆ ಕಾಣಿಸೋದಿಲ್ಲ. ನಮ್ಮ ದೋಷ ನಾವು ನೋಡ್ಕೊಳ್ಬೇಕು, ನಮ್ಮನ್ನು ನಾವು ತಿದ್ಕೊಳ್ಬೇಕು. ಭಗವಂತ ಒಂದೇ ಗುರಿಯಾಗಿರಬೇಕು. ಭಗವಂತ ನಾವು ಎಲ್ಲೆಲ್ಲೂ ಹುಡುಕಬೇಕಾಗಿಲ್ಲ, ಯಾವುದೋ ವಿಗ್ರಹ ಇಟ್ಕೊಂಡು ನಾವು ಪೂಜೆ ಮಾಡಬೇಕಾಗಿಲ್ಲ. ಭಗವಂತ ಎಲ್ಲೆಲ್ಲೂ ಇದ್ದಾನೆ. ಮಮೈವ ಅಂಶವು ಜೀವಭೂತ ಸನಾತನ, ಮಮೈವ ಅಂಶ, ನನ್ನದೇ ಅಂಶ ಈ ಜೀವಲೋಕದಲ್ಲಿರೋದು ಎಲ್ಲವೂ ಕೂಡ. ಯಾವುದೊಂದು ಅಣುವು ನಾನು ಅಲ್ಲದ್ದು ಅಲ್ಲ, ಎಲ್ಲವೂ ನಾನೇ. ನಾನು ಇನ್ನೊಂದನ್ನು ಯಾಕೆ ಹುಡುಗಬೇಕು? ಎಲ್ಲದನ್ನು ಕಾಣಬೇಕು, ನೋಡ್ಬೇಕು. ಎಲ್ಲದೂ ನಾವು ಕಲ್ಲಲ್ಲಿಟ್ಟು ಪೂಜೆ ಮಾಡ್ತೀವಿ, ಆದರೆ ಒಂದು ವ್ಯಕ್ತಿಯಲ್ಲಿ ಹೋಗಂತ ತಕ್ಷಣ ಅವನ ಮೇಲೆ ಗುರು ಅಂತೀವಿ. ಗುರು ಭಗವಂತನೇ. ಅಲ್ಲಿ ಭಗವಂತನ ತಿರಸ್ಕಾರ ಮಾಡಿ ನಾವು ಕಲ್ಲಲ್ಲಿಟ್ಟು ಪೂಜೆ ಮಾಡಿದ್ರೆ ಅದೇನೋ ಮಾತಾಡಲ್ಲ, ಹಾಗಾಗಿ ಪೂಜೆ ಮಾಡ್ತೀವಿ. ಮಾತಾಡುವ ಪೂಜೆ ಸನಾತನದಲ್ಲಿ ಮಾತ್ರ ಉಂಟದು. ಮಾತಾಡುವ ಭಗವಂತನ ಪೂಜೆ ಮಾಡುವಂಥದ್ದು. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಗುರು ಹಿರಿಯರನ್ನಾಗಲಿ, ಪೂಜ್ಯ ವ್ಯಕ್ತಿಗಳನ್ನಾಗಲಿ, ವಿದ್ವಾಂಸರನ್ನಾಗಲಿ ಪೂಜೆ ಮಾಡುವಂಥದ್ದು. ಒಂದು ಶ್ರಾದ್ದ ಮಾಡುವಾಗಲೂ ಕೂಡ ಅಲ್ಲಿ ಪಾದ ಪೂಜೆ ಮಾಡಿ ಶ್ರಾದ್ದವನ್ನು ಮಾಡ್ತಾರೆ. ಆ ವ್ಯಕ್ತಿ ಪೂಜೆ ಅನ್ನುವಂಥದ್ದು ಸನಾತನದಲ್ಲಿ ಮಾತ್ರ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಪ್ರತಿ ವ್ಯಕ್ತಿಯಲ್ಲೂ ಆ ಪೂಜ್ಯ ಭಾವವನ್ನು ಇರಬೇಕು. ಯಾವುದೋ ಒಂದು ವ್ಯಕ್ತಿಯನ್ನು ಹಾಗೆ ವಿದ್ವಾಂಸ ಅಥವಾ ಇವನು ಸ್ಥಾನದಲ್ಲಿರೋನು ಅಥವಾ ಮಾತೃಸ್ಥಾನ ಪಿತೃಸ್ಥಾನ ಇಂಥಲ್ಲಿರೋರು ಇವನನ್ನು ಮಾತ್ರ ಪೂಜೆ ಮಾಡೋದು ಅಂತಲ್ಲ, ಎಲ್ಲವೂ ಪೂಜಾರ್ಥವೇ. ನಾವು ಭಗವಂತನಲ್ಲಿ ಭಕ್ತಿ ಅಂತ ಹೇಳ್ತೀವಿ. ಇವೆಲ್ಲವೂ ಪ್ರೀತಿಯ ಬೇರೆ ಬೇರೆ ಸಂದರ್ಭಗಳು, ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬಳಸುವಂಥ ಶಬ್ದಗಳು. ಭಗವಂತನಲ್ಲಿ ಭಕ್ತಿ, ತಂದೆ ತಾಯಿಯಲ್ಲಿ ಹಿರಿಯ ಗುರು ಹಿರಿಯರಲ್ಲಿ ಗೌರವ, ಚಿಕ್ಕವರಲ್ಲಿ ವಾತ್ಸಲ್ಯ, ಸಮಾನತೆ, ಪ್ರೇಮ, ಹೀಗೆ ಆ ರೀತಿಯಲ್ಲಿ ಎಲ್ಲರನ್ನು ನೋಡ್ತಾ ಖಂಡಿತವಾಗಿ ಭಗವಂತ ನಮಗೆ ಎಲ್ಲಿ ಸಿಗಬೇಕು, ಎಲ್ಲೆಲ್ಲೂ ಇದ್ದಾನೆ, ಸಿಕ್ಕೇ ಸಿಗ್ತಾನೆ. ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಭಕ್ತಿಯಿಂದ ಬೇಕಾದಷ್ಟು ಹಣ್ಣು ಹೂವು ಎಲ್ಲ ತಗೊಂಡು ಭಗವಂತನ ಫೋಟೋ ಬಂದು ವಿಗ್ರಹದ ಬಂದು ಇಟ್ಟರೆ ಒಂದು ಹೇಗೂ ಸ್ವೀಕರಿಸಲ್ಲ, ಪುನಃ ನಮಗೆ ಸಿಗ್ತದೆ. ಭಗವಂತನೇ ಹೇಳ್ತಾನೆ ಸಾಕ್ಷಾತ್, ನನ್ನನ್ನು ಏನೋ ನೋಡ್ಬಿಡ, ಎಲ್ಲೆಡೆ ನನ್ನನ್ನು ನೋಡು, ಅಲ್ಲಿ ಮಾಡು. ಎಲ್ಲಿ ಕೊಡಬೇಕು ಅಲ್ಲಿ ಕೊಡು, ಎಲ್ಲಿ ಪ್ರೀತಿ ಮಾಡಬೇಕು ಅಲ್ಲೆಲ್ಲ ಪ್ರೀತಿ ಮಾಡು. ಯೋನದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಕೃತ್ಯಮಾನ ಸಮೇತ. ಯಾರನ್ನೂ ದ್ವೇಷ ಮಾಡೋದಿಲ್ವೋ, ನ ಶೋಚತಿ, ಅವನು ಯಾವುದೇ ದುಃಖವೂ ಅವನಿಗೆ ಬರೋದಿಲ್ಲವೋ, ಏನಾದರೂ ಕೂಡ ಅದೆಲ್ಲರೂ ಕೂಡ ಭಗವಂತನ ಪ್ರಸಾದ ಅಂತ ಸಂತೋಷದಿಂದನೇ ಇರ್ತಾನೋ. ನ ಕಾಂಕ್ಷತಿ, ನಂಗೆ ಅದು ಬೇಕು ಇದು ಬೇಕು ಅಂತ ಯಾವುದನ್ನು ಅಪೇಕ್ಷೆ ಮಾಡದೆ ಇರ್ತಾನೋ. ಶುಭ ಅಶುಭ ಅನ್ನುವಂಥ ವ್ಯತ್ಯಾಸಗಳು ಇಲ್ಲದೆ ಎಲ್ಲದೂ ಶುಭವೇ, ಎಲ್ಲದೂ ಭಗವಂತನ ಕಾರ್ಯವೇ. ಅಲ್ಲಿ ಶುಭ ಅಶುಭ ಅನ್ನೋದು ಯಾವುದೂ ಇಲ್ಲ. ಆ ಭಾವನೆಯಿಂದ ಯಾರು ಇರ್ತಾನೋ ಅಂತಹ ಭಕ್ತ ನನಗೆ ಬಹಳ ಪ್ರಿಯ ಅಂತ. ನಾನು ಎಲ್ಲಿ ಭಕ್ತಿ ಮಾಡಬೇಕು, ಹೇಗೆ ಮಾಡಬೇಕು,
ಅಂತಲ್ಲ, ಖಂಡಿತ ಮಾಡಬೇಕು. ಭಗವಂತ ಕಾಣಲ್ಲ, ಆದ್ದರಿಂದ ನೋಡ್ಲಿಕ್ಕೆ ಅದು ಬೇಕು. ನಾವೆಲ್ಲೂ ಮಾಡ್ಲಿಕ್ಕಾಗಲ್ಲ, ಎಲ್ಲರೂ ಮಾಡಬೇಕು. ಆದರೆ ಎಲ್ಲೆಲ್ಲೂ ಮಾಡೋದನ್ನು ಬಿಡಬಾರ್ದು, ಅದನ್ನು ಮಾಡಲಿಕ್ಕಾಗಿ ಎಲ್ಲೆಲ್ಲೂ ಮಾಡಬೇಕು. ಹಾಗಿದ್ರೆ ಭಗವಂತನಿಗೆ ಬಹಳ ಪ್ರಿಯ. ಎಲ್ಲರಲ್ಲೂ ಒಂದು ನೋಡಬೇಕು, ಎಲ್ಲರಲ್ಲೂ ಕೂಡ ನಾವು ಸದ್ಭಾವನೆಯನ್ನು ಇಡಬೇಕು. ಹಾಗಿದ್ದಾಗ ಭಗವಂತ ನಾವು ಹುಡುಕಬೇಕಾಗಿಲ್ಲ, ಎಲ್ಲೆಲ್ಲೂ ಕಾಣುತ್ತೆ. ಇವರಲ್ಲಿ ಭಗವಂತ ಇದ್ದಾನೆ, ಅವರಲ್ಲಿ ಕಡಿಮೆ ಇದ್ದಾನೆ ಅನ್ನೋದು ಎಲ್ಲೂ ಇಲ್ಲ, ಎಲ್ಲೆಲ್ಲೂ ಇದ್ದಾನೆ. ಒಂದು ಇರುವೆಯಲ್ಲೂ ಇದ್ದಾನೆ. ನಾವು ನಮ್ಮದೇ ತಪ್ಪಿನಲ್ಲಿ ಇರುವೆ ಸಾಲಿನ ಮೇಲೆ ಹೆಜ್ಜೆ ಇಡ್ತೀವಿ, ಅದು ಕಚ್ತದೆ, ಅದಕ್ಕೆ ಆಘಾತ ಆಗಿದ್ದರಿಂದ ಕಚ್ತದೆ. ಆದರೆ ನಾವೇನು ಮಾಡ್ತೀವಿ, ನಾನು ಕಚ್ಚಲ್ಲ ಅಂತ ಕೋಪದಿಂದ ಇರುವೆಯನ್ನು ಬದುಕಿ ಹಾಕಿಬಿಡ್ತೀವಿ. ನಮ್ಮ ತಪ್ಪು ನಮಗೆ ಇರುವೆ ಆಗೋದೇ ಇಲ್ಲ, ಇರುವೆ ಕಚ್ಚಿದ್ದು ಮಾತ್ರ ನಮಗೆ ಕಾಣಿಸ್ತದೆ. ಯಾವುದೇ ಒಂದು ಕ್ರಿಯೆ ನಮ್ಮ ಮೇಲೆ ಉಂಟಾಗಬೇಕಾದ್ರೆ ಅದಕ್ಕೆ ಪೂರ್ವದಲ್ಲಿ ನಮ್ಮಿಂದ ಅದಕ್ಕೆ ಅಂತಹ ಕ್ರಿಯೆ ಉಂಟಾಗಿದೆ. ಇದು ಪ್ರತಿಕ್ರಿಯೆ ಅಷ್ಟೇ. ನಮ್ಮ ಮೇಲೆ ಆಗುವಂಥ ನಮಗಾಗುವ ಎಲ್ಲ ತೊಂದರೆಗಳಿಗೂ ನಾವೇ ಕಾರಣ ಆಗಿರುತ್ತೇವೆ ಹೊರತು ಬೇರೆ ಯಾವುದೂ ಕಾರಣ ಅಲ್ಲ. ನಮ್ಮ ಯಾವುದೋ ಒಂದು ಕೃತ್ಯದಿಂದ ನಮಗೆ ಅದು ಪುನಃ ವಾಪಸ್ ಬಂದಿರುತ್ತೆ. ಹಾಗಾಗಿ ನಾವು ಇನ್ನೊಬ್ಬರನ್ನ ನನಗೆ ಇವತ್ತು ಕಷ್ಟ ಬಂದಿದೆ, ಅವ್ರ ಕಾರಣ, ಅವರಿಂದಾಗಿ ನಾವು ಕಷ್ಟ ಬಂತು, ಇವರಿಂದಾಗಿ ಕಷ್ಟ ಬಂತು, ಅವ್ರು ನನಗೆ ಇವತ್ತು ಹಣ ಕೊಡ್ತೀನಿ ಅಂತ ಹೇಳಿ ಕೊಡಲಿಲ್ಲ, ಅದಕ್ಕೆ ನನಗೆ ಇವತ್ತು ಕಷ್ಟ ಬಂದಿದೆ. ನನಗೆ ಉದ್ಯೋಗ ಕೊಡ್ತೀನಿ ಅಂತ ಕೊಡಲಿಲ್ಲ, ನಾನು ಕಾರ್ಯಕ್ರಮ ಕರಿತೀನಿ ಅಂತ ಹೇಳಿ ಕರೀಲಿಲ್ಲ, ನನಗೆ ಕಷ್ಟ ಬಂದಿದೆ. ಕರೀಲಿಲ್ಲ ಅನ್ನೋದಕ್ಕೆ ಕಾರಣ ಏನು? ನಾನೇನು ಮಾಡಿದ್ದೆ, ನಾನೇ ಕಾರಣ. ಅದು ನನ್ನ ಕಾರಣದಿಂದನೇ ನಾನು ತೊಂದರೆಗಳನ್ನು ಅನುಭವಿಸ್ತೀನಿ, ನನ್ನ ಕರ್ಮ. ಆ ರೀತಿ ಚಿತ್ತವನ್ನು ಯಾರು ಇಟ್ಕೊಂಡು ಹೋಗ್ತಾರೆ, ಈ ಮನುಷ್ಯ ಜೀವನ ಎಲ್ಲ ಜೀವಿಗಳ ಇದನ್ನು ದಾಟಿದ ಮೇಲೆ ಸಿಗುವಂಥ 84 ಲಕ್ಷ ಯೋನಿಗಳಲ್ಲಿ ಎಲ್ಲವನ್ನೂ ಅನುಭವಿಸಿ ಎಲ್ಲ ಕರ್ಮಗಳನ್ನು ತೀರಿಸಿದ ಮೇಲೆ ಮನುಷ್ಯ ಜನ್ಮ ಸಿಕ್ಕೋದು. ಮನುಷ್ಯ ಜನ್ಮ ಸಿಕ್ಕದ ಮೇಲೆ ನಾವು ಧರ್ಮ ಮಾರ್ಗದಲ್ಲೇ ಹೋಗಬೇಕು. ಧರ್ಮ ಅಂದರೆ ಅಷ್ಟೇ, ಮಾರ್ಗ ನಾವು ವಿಧಿಯಲ್ಲದಕ್ಕೆಲ್ಲ ಮಾರ್ಗಗಳು ಹೇಳಿದೆ, ಇದೆಲ್ಲ ಹೋಗಬೇಕು. ಹಾಗೂ ಉದ್ದೇಶ ಏನಾಗುತ್ತೆಲ್ಲ ಪರಮಾತ್ಮನ ಹೊಂದುವಂಥ, ಪರಮಾತ್ಮನ ಹೊಂದುವಂಥದ್ದೇ ಧರ್ಮ. ಆ ಧರ್ಮವನ್ನೇ ಧರ್ಮವಾಗಿಟ್ಕೊಳ್ಬೇಕು. ಯಾವ ಮಾರ್ಗವೇ ಸಿಗಲಿಲ್ಲ, ನಾವು ವೈದಿಕ ಮಾರ್ಗದಲ್ಲೇ ಹೋಗಬೇಕು ಅಂತ ಬೇಕಾದಂಥ ಧರ್ಮ ಮಾರ್ಗ, ವೈದಿಕ ಮಾರ್ಗ, ಭಕ್ತಿ ಮಾರ್ಗದಲ್ಲಿ ಹೋಗ್ಬೋದು, ಧ್ಯಾನ ಮಾರ್ಗದಲ್ಲಿ ಹೋಗ್ಬೋದು, ಜ್ಞಾನ ಮಾರ್ಗ. ಭಗವಂತ ಎಲ್ಲ ಹೇಗೆ ಕಾಣಿಸ್ತಾನೆ, ಮೂರ್ತಿದೈವತ್ಯಂ ಸರ್ವಬುದ್ಧೇನ ಮುನೀನಾಂ ತ್ರಿದೈವತ್ಯಂ ಪ್ರಾಣಾಂ ತ್ರಿದೈವತ್ಯಂ ಸರ್ವತ್ರ ಸಮದರ್ಶಿನ. ಪೂಜೆ ಮಾಡಬೇಕು. ಯಾವಾಗ ನಮಗೆಲ್ಲೂ ಭಗವಂತ ಕಾಣಲ್ಲ ಇಲ್ಲ, ನಮಗೆ ಮನಸ್ಸಲ್ಲಿದ್ದಾನೆ, ಧ್ಯಾನ ಮಾಡಿ ನಾವು ನೋಡ್ತೀವಿ, ಮನನ ಮಾಡ್ತೀವಿ, ಮನಸ್ಸಲ್ಲಿ ವೇದ ಬದುಕಂತಿರ್ತಾರೆ, ಕರ್ಮಾಂಗವನ್ನು ತಿಳಿದಿರ್ತಾರೆ, ಅಗ್ನಿಯಲ್ಲಿ ಭಗವಂತನನ್ನು ನೋಡ್ತಾರೆ. ಸರ್ವತ್ರ ಸಮದರ್ಶಿನ, ಸಮದರ್ಶಿ ಅಂದರೆ ಜ್ಞಾನೇಂದ್ರತ್ತ ಎಲ್ಲರೂ ತಿಳಿದು ಅವನು ಎಲ್ಲೆಲ್ಲೂ ಭಗವಂತನ ನೋಡ್ತಾನೆ. ಅವನು ಭಗವಂತನೆಲ್ಲೂ ಹುಡುಕಬೇಕಾಗಿಲ್ಲ, ಎಲ್ಲೆಲ್ಲೂ ಕಾಣಿಸ್ತಾನೆ, ಎಲ್ಲದರಲ್ಲೂ ಕಾಣಿಸ್ತಾನೆ. ಹಾಗೆ ಒಂದೊಂದೇ ಹಂತದಿಂದ ಮುಂದಕ್ಕೆ ಹೋಗಬೇಕು. ನಾವು ಇಲ್ಲಿದ್ದೀವಿ, ಅಲ್ಲೇ ಬಂಧಿತರಾಗಿ ಅಲ್ಲೇ ಕೂಡಬಾರ್ದು. ನಾವು ಮೂರ್ತಿಯಲ್ಲಿ ದೇವ್ರ ಪೂಜೆ ಮಾಡುವಂಥ ಹೋಗಿ ಇವತ್ತು ಉಪನಯನ ಆಯಿತು, ದೇವ್ರ ಪೂಜೆ ಹೇಳ್ಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ವಿ. ಭಗವಂತನ ಬಗ್ಗೆ ಅರಿವು ಬರಬೇಕಾದ್ರೆ 1ನೇ ಕ್ಲಾಸು ಅಕ್ಷರ ಕಲಿಯೋದು, 1ನೇ ಕ್ಲಾಸಲ್ಲಿ ಪಾಠಗಳು ಓದುವಂಥದ್ದು ಅಷ್ಟಲ್ಲ. ಮೊದಲೇ 1ನೇ ಕ್ಲಾಸಲ್ಲಿ ಕೊಡ್ತೀನಿ ಅಂತ ಕೂತ್ಕೊಳ್ಬಾರ್ದು. 2ನೇ ಕ್ಲಾಸಲ್ಲಿ ಧ್ಯಾನ ಮಾಡಬೇಕು, ನೋಡಬೇಕು, ವೇದ ಕಲಿಬೇಕು, ವೇದ ಕಲಿತು ಕರ್ಮಾಂಗಗಳನ್ನು ಕಲಿತು ಅಗ್ನಿಯಲ್ಲಿ ಭಗವಂತ ನೋಡಬೇಕು. ಅಲ್ಲೇ ಕೂಡಬಾರ್ದು, ಹೋಗಬೇಕು, ಎಲ್ಲೆಲ್ಲೂ ನೋಡಬೇಕು. ಕರ್ಮ ಮಾಡುವಾಗಲೇ ನಾವು ಹುಡುಕಬೇಕು ಅಂತ, ಅಲ್ಲಿ ಮಾತ್ರ ಇಲ್ಲ. ಕರ್ಮಾಂಗದಲ್ಲಿ ಅವನನ್ನು ಹುಡುಕ್ತಾ ಇದ್ದಾನೆ, ನಮಗೆ ಬೇರೆ ಕಾಣಿಸ್ತಾನೆ, ಎಲ್ಲದರ ಅರ್ಥ ಆಗುತ್ತೆ. ಸಜ್ಜನರ ಸಂಘ ಮಾಡಬೇಕು, ವಿದ್ವಾಂಸರ ಸಂಘ ಮಾಡಬೇಕು,
ಜ್ಞಾನಿಗಳ ಸಂಘ ಮಾಡಬೇಕು. ಎಲ್ಲರಿಗೂ ನಮಗೆ ವಿಷಯಗಳು ತಿಳಿತಾ ಇರ್ತಾರೆ. ನಾವು ತಿಳಿಯೋಕ್ಕೆ ಯಾವಾಗಲೂ ನಾವು ಆಸಕ್ತರಾಗಿರಬೇಕು. ವಿದ್ವಾಂಸರ ಮುಂದೆ, ಜ್ಞಾನಿಗಳ ಮುಂದೆ ಯಾವಾಗಲೂ ನಾವು ತುಟಿಯನ್ನು ಮುಚ್ಚಿ ಕಿವಿಯನ್ನು ತೆರೆದು ಕೂತಿರಬೇಕು. ಚರ್ಚೆ ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲಿ ಚರ್ಚೆ ಮಾಡಲಿಕ್ಕೆ ಹೋದರೆ ನಾವು ಚರ್ಚೆ ಮಾಡುವಷ್ಟು ವಿಷಯ ಮಾತ್ರ ಸಿಗ್ತದೆ. ನಮಗೆ ಮುಖ್ಯವಾಗಿ ಬೇಕಾದ ವಿಷಯವನ್ನು ಅವ್ರು ಹೇಳ್ತಾರೆ. ನಾವು ಕಿವಿ ತೆಕ್ಕೊಂಡು ತುಟಿ ಮುಚ್ಚಿಕೊಂಡಿದ್ದರೆ ಬೇಕಾದ ಎಲ್ಲ ವಿಷಯಗಳು ಸಂದರ್ಭಿಕವಾಗಿ ಮುಂದೆ ಬರ್ತದೆ. ಮಾಡಬೇಕು. ಸಜ್ಜನರ ಸಂಘದಿಂದ ಸಜ್ಜನರ ಸಂಘವು ಹೆಜ್ಜೆಯನ್ನು ಮೊದಲೇ ನಮ್ಮ ಸಾಂಸಾರಿಕ ಚಟುವಟಿಕೆಗಳಿಗೆ ಎಲ್ಲಿ ತೊಂದರೆ ಬರುತ್ತದೋ ಸಂಘ ಮಾಡಿದ್ರೆ ನಾವು ಭಾವಿಸಿ ಬರ್ತದೆ. ಇದೆಲ್ಲ ಬಿಟ್ಟೋದು ಹೋದರೆ ನಮಗೆ ಮತ್ತೆ ಸಂಸಾರದಿಂದ ದೂರ ಮಾಡಿಬಿಡ್ತಾರೆ. ನಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಮನಸ್ತಾಪ ಬರ್ತದೆ. ಹಾಗೆ ಏನೂ ಇಲ್ಲ. ಎಲ್ಲರೂ ಕೂಡ ಅಲ್ಲಿಗೆ ಹೋಗಬೇಕಾದವರು. ಹಾಗಿದ್ದಾಗ ಅದು ತೊಂದರೆ ಬರುವಂಥದ್ದು. ಸಂಸಾರದಲ್ಲಿ ಇದ್ದೇ ಸಾಧನೆ ಮಾಡಬೇಕು. ಬೇಕಾದರ್ಶ ರಾಘವೇಂದ್ರ ಸ್ವಾಮಿಗಳು ಅವರು ಸಂಸಾರದಲ್ಲಿ ಇದ್ದೇ ಸಾಧನೆ ಮಾಡಿಕೊಂಡು ನಂತರ ಪರತತ್ವವನ್ನು ಮುಂದುವರಿಸಿ ಬಹಳಷ್ಟು ಹಿಂದೆ ಮಹತ್ವದಾಗಿದೆ ತೋರಿಸಿದ್ದಾರೆ. ಸಂಸಾರ ಬಿಟ್ಟೇ ಮಾಡಬೇಕು ಅಂತ. ಸಂಸಾರದಲ್ಲಿರೋದು ಸಂಸಾರದ ಭಾವದಿಂದ ದೂರ ಆಗಲಿಕ್ಕೆ ಬಹಳ ಅವಕಾಶ. ದೂರ ಅದರಿಂದ ಹೊರತಾಗಿದ್ದವನಿಗೆ ಅದು ಅರ್ಥ ಆಗುತ್ತದೆ. ಸಂಸಾರದಲ್ಲಿದ್ದೇ ಸಂಸಾರದಿಂದ ಶರೀರ ಭಾವ ಹೆಚ್ಚಾಗಿ ನಮಗೆ ಚಳಿಗಾಲ ಬಂತು ಅಂದರೆ ಬಿಸಿನೀರು ಸ್ನಾನ ಮಾಡಲೇಬೇಕು. ಬಿಸಿನೀರು ಹಾಕೊಳ್ಳಿಲ್ಲ ಅಂದರೆ ಚಳಿ ಆಗ್ತದೆ. ಸಂಸಾರ ಭಾವ. ಬೇಸಿಗೆ ಬಂತು ಅಂದರೆ ಫ್ಯಾನ್ ಬೇಕು, ಇಲ್ಲಾಂದರೆ ಶಿಕ್ಷೆ ಆಗ್ತದೆ. ಕೂಡಲಿಕ್ಕೆ ಆಗಲ್ಲ. ಸಂಸಾರ ಭಾವ ಎಲ್ಲ ಬಿಡಬೇಕು. ಶರೀರ ಭಾವ ಬಿಟ್ಟಾಗ ಯಾವ ಶರೀರ ತಪಸ್ಸುಗಳೆಲ್ಲ ಹೇಗಿರ್ತಾರೆ ಕಥೆಗಳಲ್ಲಿ ಓದಿದ್ದು ಇರುತ್ತೆ. ಇವತ್ತಿಗೂ ಕಾಣಿಸ್ತದೆ. ಹಿಮಾಲಯಕ್ಕೆ ಹೋದರೆ ಹೇಗೆಲ್ಲ ಇರ್ತಾರೆ ಅಂತ ಕೊರಿಯುವಂಥ ಚಳಿಯಲ್ಲಿ ಬರೀ ಮೈಯಲ್ಲಿ ಕೂತಿರ್ತಾರೆ. ಆ ಹಿಮದ ನೀರಲ್ಲಿ ಸ್ನಾನ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಅವರಿಗೆ ಇವೆಲ್ಲ ಬರೋದಿಲ್ವ? ದೇಹಭಾವ ಇರಲ್ಲ, ಅದರಿಂದ ಮಾಡ್ತಾರೆ. ಅಭಿಮಾನ ಯಾರು ನಮ್ಗೆ ಹೇಳಿದ್ರೆ, ನಮಗೆ ಅನುಚಿತವಾದದ್ದನ್ನು ಹೇಳಿದ್ರೆ ಕೋಪ ಬರುತ್ತೆ ಅಥವಾ ಬೇಜಾರಾಗುತ್ತೆ. ಅದರಲ್ಲೇ ಕೂಡ ದೇಹ ಅದನ್ನು ಬಿಡಬೇಕು. ಕಬೀರದಾಸರು ಹೇಳ್ತಾರೆ, ನಿಂದಕರಿರಬೇಕು, ನಿಂದಕರಿಗೊಂದು ಮನೆಯ ಮುಂದೆ ಗುಡಿಯ ಮಾಡಿ ಪೂಜಿಸಬೇಕು. ನಮ್ಮನ್ನು ನಿಂದನೆ ಮಾಡುವಂಥವ್ರನ್ನ ನಾವು ದೂರ ಮಾಡಬಾರ್ದು. ನಮ್ಮ ಮನೆ ಎದುರುಗಡೆನೇ ಒಂದು ಗುಡಿ ಕಟ್ಟಿ ಅವ್ರನ್ನ ಪೂಜಿಸಬೇಕು. ಅವ್ರನ್ನ ನಿಂದಿಸೋದ್ರಿಂದನೇ ನಮ್ಮಲ್ಲಿರೋ ದೋಷಗಳು ನಮಗೆ ಕಾಣಿಸ್ತವೆ. ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕಾಗ್ತಿಲ್ಲ. ನಾವು ಇವೆರಡು ಕಣ್ಣಿನ ಬರೀ ಹೊರಗಡೆ ನೋಡ್ತೀವಿ, ಒಳಗಡೆ ಕಣ್ಣಿನ ನಮಗೆ ಗೊತ್ತೇ ಇಲ್ಲ ನಮ್ಮನ್ನು ನಾವು ನೋಡ್ಕೊಳ್ಳುವಂಥದ್ದು. ನಮ್ಮನ್ನು ನೋಡಬೇಕು. ನಾವು ಸರಿಯಾಗಿ ನಾವು ಮಹಾತ್ಮರನ್ನೆಲ್ಲ ಹೊಗಳ್ತೀವಿ. ಹೋಗಪ್ಪ ನಾವು ಹಾಗಿರಬೇಕು ಅಂತ ಹೋಗೋದೇ ಇಲ್ಲ. ಅವ್ರು ಹೇಗಾದ್ರೆ ಹಾಗೆ ಅವರನ್ನು ಅವ್ರು ನೋಡ್ತಾರೆ. ವೇದಾಧ್ಯಯನವು ಕೂಡ ಪರಮಾತ್ಮನನ್ನು ತೋರಿಸಲಿಕ್ಕೆ ಹೊರಟು ಹೇಳ್ತದೆ. ಸಹನವು ಗುರು ಶಿಷ್ಯರು ಪರಸ್ಪರ ಹೇಳೋದು, ನಾವಿಬ್ಬರು ಇವೆಲ್ಲದನ್ನು ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಇರೋಣ, ಒಟ್ಟಿಗೆ ತಿನ್ನೋಣ, ಎಲ್ಲರನ್ನು ನಾವು ಒಟ್ಟಿಗೆ ಮಾಡೋಣ. ಇದರ ಅರ್ಥ ಏನು? ನಾನು ನೀನು ಭೇದ ಇಲ್ಲದೆ ಗುರು ಶಿಷ್ಯರು, ನೀನು ನಾನಾಗಿ ನಾನು ನೀನಾಗಿ ನಾವು ಇದ್ದಾಗ ನಾವು ಗುರಿಯನ್ನು ಹೊಂದಿದ್ದೇವೆ. ಗುರು ಕೂಡ ಶಿಷ್ಯನನ್ನು ನಾನೇ ಆಗಿ ಶಿಷ್ಯನನ್ನು ನೋಡಬೇಕು. ಅವನನ್ನು ಬೇರೆಯಾಗಿ ನೋಡಬಾರ್ದು. ಅವರು ನನ್ನ ಹತ್ರದಲ್ಲಿ ಕೊಡ್ತಾನೆ, ನನ್ನ ಹತ್ರದೆಲ್ಲ ಅವನಿಗೆ ಹೋಗಬೇಕು ಅಂದರೆ ಅವನು ನಾನೇ ಆಗಬೇಕು. ಈಗ ಒಂದು ಕೆಂಡ, ಒಂದು ಮಸಿ ಕೆಂಡ ಅಂದರೆ ಇದ್ದರು. ಆ ಇದ್ರಿಗೆ ಕೆಂಡ ತಾಗಿದ್ರೆ ಅವರು ಕೆಂಡವೇ ಹಾಕೋಗ್ತದೆ. ಹಾಗೆ ಗುರು ಶಿಷ್ಯರ ಸಂಬಂಧ ಪರಸ್ಪರ ಭಾವ ಹಾಗಿದ್ದಾಗ ಮಾತ್ರ ಅದು ಸಾಧ್ಯ. ಇಲ್ಲಾಂದರೆ ಎಷ್ಟು ಕಲಿತಾರೆ ಅಷ್ಟು ಕಲಿಸಿ ಪರಿಪೂರ್ಣತೆ ಬರೋದಿಲ್ಲ. ಅಗ್ನಿಸ್ಪರ್ಶ ಸ್ವಲ್ಪವೇ ಆದರೂ ಸಂಪೂರ್ಣ ಅದು ಹೇಗೆ ಕುರಿತದೋ ಹಾಗೆ ನಾವು
ಇದು ಅವಲಂಬನೆ ಸಲ್ಲದು. ಅಭಿಮಾನ ಸಲ್ಲದು. ಅಭಿಮಾನ ಬಂದು ಅದು ನಮಗೆ ಪ್ರಾಪಂಚಿಕವಾದ ಎಲ್ಲದೂ ಕೂಡ ಆಗಿರಬೇಕು, ಹೀಗಿರಬೇಕು, ಅದು ಬೇಕು, ಇದು ಬೇಕು ಎಂಬ ಅಸತ್ಯ ಅಭಿಮಾನ ಇವೆಲ್ಲ ಬಿಟ್ಟು ದೂರ ಇದ್ದು ಓದಿದ್ದು ಭಗವಂತನೇ. ತ್ಯಾಗ ತಾನಾಗಿ ಬರ್ತದೆ ಇದರಿಂದ ದೂರ ಇದೆ. ಸಾಕ್ಷಾತ್ ಸುಪ್ರಾಯ